ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಇತ್ತೀಚಿನ ದಿನಗಳಲ್ಲಿ ಪಾರ್ಕುಗಳ ಮೂಲೆಯಲ್ಲಿ ಮರಗಳ ಕೆಳಗೆ ದೇವರ ಫೋಟೋಗಳನ್ನು ರಾಶಿ ರಾಶಿಯಾಗಿ ಇಟ್ಟಿರುವುದನ್ನು ನೋಡಿದಾಗ ಯಾರಿಗಾದರೂ ಬೇಸರವಾಗದಿರದು. ಸಾತ್ವಿಕರ ಮನಸ್ಸು ಮೌನವಾಗಿ ಪ್ರಶ್ನಿಸುತ್ತದೆ, ಇದೇನಾ ನಾವು ದೇವರಿಗೆ ಕೊಡುವ ಗೌರವ? ಅನುಮಾನವೇ ಇಲ್ಲ. ಇವೆಲ್ಲವೂ ಒಂದು ಕಾಲಕ್ಕೆ ಭಕ್ತಿಯಿಂದ ತಂದು ಕೈ ಮುಗಿದು ಪೂಜಿಸಿದ ದೇವರ ಚಿತ್ರಗಳೇ. ಆದರೆ ಈಗೇಕೆ ಬೇಡವಾಗಿವೆ? ಬಹುಶಃ ಮನೆಗಳಲ್ಲಿ ಜಾಗದ ಅಭಾವವೋ, ಹಿರಿಯರು ತಂದಿದ್ದೆಂಬ ಅಸಡ್ಡೆಯೋ, ದೇವರ ಕೋಣೆ ಚೆನ್ನಾಗಿರಬೇಕೆಂಬ ಅಪೇಕ್ಷೆಯೋ, ಅಥವಾ ಮನೆ ಬದಲಾಯಿಸಿದಾಗ ಏನು ಮಾಡಬೇಕೆಂದು ತಿಳಿಯದ ಕಾರಣವೋ ಕೊನೆಗೆ ಹೀಗೆ ಪಾರ್ಕಿನ ಮರದ ಕೆಳಗೆ ಬಂದು ಸೇರುತ್ತವೆ. ಭಕ್ತಿಯಿಂದ ಪೂಜಿಸಿದ ಈ ದೇವರ ಫೋಟೋಗಳು ಹೀಗೆ ಧೂಳು, ಮಳೆ, ಬಿಸಿಲಿಗೆ ಸಿಲುಕಿ ಕೊನೆಗೆ ಕಸದ ರಾಶಿಯಂತೆ ಕಾಣುವುದು ಭಕ್ತಿಯ ಲಕ್ಷಣವೇನು? ಭಕ್ತಿ ಎಂದರೆ ಕೇವಲ ದೇವರ ಫೋಟೋಗಳನ್ನು ಸಂಗ್ರಹಿಸುವುದಲ್ಲ, ಅವುಗಳ ಪಾವಿತ್ರ್ಯ ಮತ್ತು ಗೌರವವನ್ನು ಕಾಪಾಡುವುದೂ ಹೌದು. ಮನೆಯಲ್ಲಿ ಬೇಡವೆಂದರೆ ಅವುಗಳನ್ನು ಇದಕ್ಕಾಗಿಯೇ ಜಾಗವನ್ನು ಮೀಸಲಿಟ್ಟಿರುವ ಕೆಲವು ದೇವಾಲಯಗಳಿಗೆ ಕೊಡುವುದು, ಅಥವಾ ಇಂತಹವುಗಳಿಗೆ ಗೌರವಯುತ ವಿಸರ್ಜನೆಗೆ ವ್ಯವಸ್ಥೆ ಇರುವ ಸ್ಥಳಗಳಿಗೆ ಒಪ್ಪಿಸುವುದು ಸರಿಯಾದ ಕ್ರಮ. ಮುಖ್ಯವಾಗಿ ಪ್ರಮುಖ ದೇವಸ್ಥಾನಗಳಿಗೆ, ಯಾತ್ರಾ ಸ್ಥಳಗಳಿಗೆ ಹೋದಾಗ ಭಕ್ತಿ ಭಾವ ಪರವಶರಾಗಿ ವಿವೇಚನೆ ಇಲ್ಲದೆ ಇವುಗಳನ್ನು ತರುವುದೇ ತಪ್ಪು. ದೇವರು ಸರ್ವವ್ಯಾಪಿ ಎಂದು ನಂಬುತ್ತೇವೆ. ದಾರ್ಶನಿಕರೊಬ್ಬರ ಮಾತಿದು. ದೇವರಿಗೆ ಬೇಕಾಗಿರುವುದು ಹೊಸ ಫೋಟೋಗಳಲ್ಲ, ಹೊಸ ಭಕ್ತಿ. ಹೊಸ ಚೌಕಟ್ಟುಗಳಲ್ಲ, ಶುದ್ಧ ಮನಸ್ಸು. ಚಿತ್ರವನ್ನು ಪೂಜಿಸುವುದಕ್ಕಿಂತ ಅದರ ಗೌರವವನ್ನು ಕಾಪಾಡುವುದೇ ನಿಜವಾದ ಆರಾಧನೆ. ಆಯಿತು, ಮನೆಯಲ್ಲಿ ಹೆಚ್ಚೆನಿಸಿದ ದೇವರ ಚಿತ್ರಗಳನ್ನು ಏನು ಮಾಡಬೇಕು? ಪಾರ್ಕಿನ ಮರದಡಿಯಲ್ಲಿ ಇಟ್ಟು ಬಿಡುವುದೇನು? ಅದಂತೂ ದೇವರಿಗೆ ಮಾಡುವ ಗುರುತರ ಅವಮಾನ. ಕೆಲವು ಧಾರ್ಮಿಕ ಸಂಘಟನೆಗಳು ಆಗಾಗ ಇಂತಹ ಫೋಟೋಗಳನ್ನು ವಿಲೇವಾರಿ ಮಾಡುವ ಸತ್ಕಾರ್ಯ ಮಾಡುತ್ತಿರುತ್ತವೆ. ಅಲ್ಲಿಗೆ ಹೋಗಿ ಭಕ್ತಿಯಿಂದ ಕೊಟ್ಟು ಬರಬೇಕು. ಇಂತಹ ಕಾರ್ಯಗಳು ಹೆಚ್ಚಾಗಿ ನಡೆಯಬೇಕೆನ್ನುವುದು ಮಾತ್ರ ಅಪೇಕ್ಷಣೀಯ. ಭಕ್ತಿಗೆ ದೇವರ ಫೋಟೋಗಳ ಸಂಖ್ಯೆ ಮುಖ್ಯವಲ್ಲವೆಂದು ಅರಿತು ಅಗತ್ಯವಿರುವಷ್ಟು ಮಾತ್ರವೇ ತಂದು ಭಕ್ತಿಯಿಂದ ಪೂಜಿಸೋಣ. ಅದು ಬಿಟ್ಟು ಬೇಡವಾದಾಗ ಪಾರ್ಕುಗಳಲ್ಲಿ ಇಟ್ಟು ಬರುವುದು ಉತ್ತಮ ಸಂಸ್ಕೃತಿಯಲ್ಲ, ದೇವರು ಮೆಚ್ಚುವ ನಡತೆಯಲ್ಲ. ಇದನ್ನು ಎಲ್ಲರೂ ಪಾಲಿಸೋಣ.